ಯಾಕೆ ಓಡಿದ್ರು? ಅವ್ರನ್ನ ಓಡ್ಸ್ಕೊಂಡು ಹೋಗಿದ್ ಯಾರು ಅನ್ನೋ ಅಸ್ತಿ ಸತ್ಯ ಇವತ್ತು ಗೊತ್ತಾಗ್ಲೇಬೇಕು. ಇದೆಲ್ಲ ಆಗೋದಕ್ಕೆ ಕಾರಣ ಆ ವೇದಿಕೆ ಮೇಲೆ ನಿಂತಿದ್ದಾನಲ್ಲ ಅವ್ನ ಕಳ್ಳಾಟ, ನನ್ನ ಅಕ್ಕನ ಜೀವನ ಎರಡಕ್ಕೂ ಡೈರೆಕ್ಟ್ ಕನೆಕ್ಷನ್ ಇದೆ. ಏನು ಅನಿಕೆ, ಯಾಕೆ ಮೂಕ್ರಾಯ ತರ ನಿಂತಿದ್ಯಾ? ನನ್ನ ಅಕ್ಕಂಗೆ ಪ್ರೀತಿ ಮಾತುಗಳನ್ನ ಆಡಿ ಉಂಗುರ ತೊಡಿಸಿ ಮದ್ವೆ ಆಗ್ತೀನಿ ಅಂತ ಹೇಳಿದ್ದು ಯಾವಾಗ ಅಂತ ನೆನ್ಪಿದ್ಯಾ ಇಲ್ಲ ಮರ್ತು ಹೋಗಿದ್ಯಾ? ಗೌರಿ ಅವ್ರೆ, ಏನ್ ಮಾತಾಡ್ತಾ ಇದ್ದೀರಾ? ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ನಿಮ್ಮ ಮಕ್ಕಳಿಗೆ ನಾನೇನಕ್ಕೆ ಉಂಗುರ ತೊಡಿಸ್ಲಿ? ನಾನೊಬ್ಬ ಪ್ರೆಸ್ಟೀಜಿಯಸ್ ಫ್ಯಾಮಿಲಿ ಹುಡುಗ. ಇವತ್ತು ಒಳ್ಳೆ ಮನೆತರ ಜೊತೆ ಎಂಗೇಜ್ಮೆಂಟ್ ಮಾಡ್ಕೋತಾ ಇದ್ದೀನಿ ಅಂತ ಹೊಟ್ಟೆ ಕಿಚ್ಚು ನಿಮ್ಗೆ. ಅದಕ್ಕೆ ಮದ್ವೆ ಹಾಳು ಮಾಡ್ಬೇಕು ಅಂತ ಬೇಕಂತಾನೆ ನಿಮ್ಮ ಮಕ್ಕಳು ಕರ್ಕೊಂಡ್ ಬಂದು ಡ್ರಾಮಾ ಮಾಡ್ತಾ ಇದ್ದೀರಾ? ಇದಕ್ಕೆಲ್ಲ ಎಷ್ಟು ದುಡ್ಡು ತಗೊಂಡಿದ್ದೀರಾ ನೀವು? ನಾಟಕ ಯಾರು ಮಾಡ್ತಿದ್ದಾರೆ ಅಂತ ಇನ್ ಸ್ವಲ್ಪ ಹೊತ್ತಲ್ಲಿ ಇಡೀ ಜಗತ್ತಿಗೆ ಗೊತ್ತಾಗತ್ತೆ ಮಿಸ್ಟರ್ ಅನಿಕೇತ್. ಚಂಚಲ, ಮೊದಲು ಎಲ್ಲರೂ ಆವೇಶ ಕಡಿಮೆ ಮಾಡ್ಕೊಳ್ಳಿ. ಈ ರೀತಿ ಕಿರ್ಚಾಡಿದ್ರೆ ಸತ್ಯ ಹೊರಗೆ ಬೀಳಲ್ಲ. ಇದು ನಮ್ಮ ಮನೆತನದ ಗೌರವದ ಪ್ರಶ್ನೆ ಮಾತ್ರ ಅಲ್ಲ, ಇಬ್ರು ಹೆಣ್ಮಕ್ಳ ಭವಿಷ್ಯಕ್ಕೆ ಸಂಬಂಧಪಟ್ಟ ವಿಷಯ ಇದೆ. ಈಗ ಗೌರಿ ಅದೇನು ದೊಡ್ಡ ಸಾಕ್ಷಿ ತಗೊಂಡು ಬಂದಿದ್ದಾಳೆ ಅನ್ಸುತ್ತೆ. ಮೊದಲು ಅವಳು ಏನ್ ಹೇಳ್ತಾಳೆ ಅಂತ ಪೂರ್ತಿ ಕೇಳೋಣ. ಅಲ್ಲಿವರೆಗೂ ಯಾರು ಮಾತಾಡಬೇಡಿ, ಸುಮ್ಮನೆ ಇರಿ. ಹೌದು, ಶಾರದಾ ಹೇಳ್ತಾರೆ ಸರಿ. ಇಲ್ಲಿ ನಮ್ಮ ಪ್ರತಿಷ್ಠೆಗಿಂತ ನ್ಯಾಯ. ಗೌರಿ ಏನಾದ್ರು ತಪ್ಪು ಮಾಡಿದ್ರೆ ಅದಕ್ಕೆ ಶಿಕ್ಷೆ ನಾವೇ ಕೊಡೋದು. ಆದ್ರೆ ಅವಳ ಬಾಯಿಗೆ ಬೀಗ ಹಾಕೋದು ಸರಿಯಲ್ಲ. ಹೇಳ್ಬೋದು, ಏನಾಯ್ತು? ಅಮ್ಮ, ಅಪ್ಪಾಜಿ, ನಿಮಗೆ ಏನಾಗಿದೆ? ಆಲ್ರೆಡಿ ನಾವು ತಾಂಬೂಲ ಬದಲಾಯಿಸ್ಕೊಂಡಾಯ್ತು. ಎಂಟೈರ್ ಪ್ರೆಸ್ ಇಸ್ ಹಿಯರ್. ಇಂಥ ಟೈಮಲ್ಲಿ ಯಾರು ಪ್ರೀತಿಯಲ್ಲಿ ಹೋಗೋ ಹುಡುಗಿ ನನ್ನ ಮಗನ ಕ್ರಿಮಿನಲ್ ತರ ಟ್ರೀಟ್ ಮಾಡ್ತಾ ಇದ್ದೆ, ನೀವು ಅವನ್ನ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಅಪ್ಪಾಜಿ. ಇಟ್ಸ್ ಸಚ್ ಅ ಶೇಮ್. ಇಟ್ಸ್ ಅ ಇನ್ಸಲ್ಟ್ ಟು ಅವರ್ ಫ್ಯಾಮಿಲಿ. ಜಸ್ಟ್ ಸ್ಟಾಪ್ ಇಟ್ ಚಂಚಲ. ನಿನಗೆ ನಿನ್ ಮಗನ ಇಮೇಜ್, ನಿನ್ ಪ್ರೆಸ್ಟೀಜ್ ಇಂಪಾರ್ಟೆಂಟ್ ಆಗಿರ್ಬೋದು, ಆದ್ರೆ ರೈಟ್ ನೌ ನನಗೆ ಸತ್ಯ ತಿಳ್ಕೊಳ್ಳೋದೇ ಇಂಪಾರ್ಟೆಂಟ್. ಯಾಕೆಂದ್ರೆ ಅಲ್ಲಿ ನಿಂತಿರೋದು ನನ್ನ ಮಗಳು ವೈಷ್ಣವಿ, ಅಂಡ್ ದಿಸ್ ಇಸ್ ಆಲ್ ಅಬೌಟ್ ಹರ್ ಹೋಲ್ ಲೈಫ್. ಗೌರಿ, ಯು ಡೋಂಟ್ ವರಿ ಅಬೌಟ್ ಎನಿವನ್. ಧೈರ್ಯವಾಗಿ ಹೇಳು, ವಾಟ್ಸ್ ದ ಟ್ರೂತ್? ಈಗ ಸತ್ಯ ಹೇಳ್ಬೇಕಾಗಿರೋದು ನಾನಲ್ಲ ಮೇಡಮ್. ನನ್ನ ಕಣ್ಣೆದುರೇ ಈ ಪಾಪಿ ಬಲೆ ಬಿದ್ದು ಈ ಜೀವನನೇ ಕಳ್ಕೊಂಡು ಮೋಸ ಹೋಗಿರೋ ನನ್ನ ಅಕ್ಕ. ಅಕ್ಕ, ನೀನ್ ಏನು ಹೆದರ್ಕೋಬೇಡ. ಇಷ್ಟು ದಿನ ಒಳಗೊಳಗೆ ಹತ್ತು ಸತ್ತು ನರ್ಕ ಅನುಭವಿಸಿದ್ದು ಸಾಕು. ಆ ವೇದಿಕೆ ಮೇಲೆ ಇದ್ದಾನಲ್ಲ, ಅವನು ಏನೇನ್ ಮೋಸ ಮಾಡ್ದ, ಏನೇನ್ ನಡೀತು ಅಂತ ಎಲ್ರ ಮುಂದೆ ಬಾಯ್ಬಿಟ್ಟು ಹೇಳು. ಸಾರಿ ಹೇಳ್ಬೇಕು, ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ. ಆ ಮಂಟಪದಲ್ಲಿ ನಿಮ್ ಕೈ ತಾಳಿ ಕಟ್ಸ್ಕೊಳಕ್ಕಾಗ್ತದೆ. ನನ್ನ ಇಷ್ಟು ದಿನ ಓಡೋಗಿಲ್ಲ, ನನ್ನಿಂದ ಓಡಿಸ್ಕೊಂಡು ಹೋಗಿದೆ ಯಾರಿಗೆ? ಈ ಕಟ್ಕನೆ ನನ್ನ ಪ್ರೀತಿ ಬಲೆಯಲ್ಲಿ ಬೀಳಿಸಿ ಹಾರದ ಮಾತುಗಳನ್ನಾಡಿ ನನ್ನ ಮಂಟಪದಿಂದ ಕರ್ಕೊಂಡು ಹೋಗಿದ್ದು ವಿವೇಕ್.
ಈ ತರ ಒಂದು ಆರೋಪ ಬರ್ತಿದೆ ಅಂದ್ರೆ ಏನಿದ್ರ ಅರ್ಥ? ಇಲ್ಲ ವೈಷ್ಣವಿ, ಏನೋ ನಂಬೇಡ, ಸುಳ್ಳು, ಶುದ್ಧ ಸುಳ್ಳು. ಡೋಂಟ್ ಬಿಲೀವ್ ಹರ್. ವೈಷ್ಣವಿ, ಸುಳ್ಳು ಯಾರೋ ದಾರಿ ಹೋಗೋಳು, ಕ್ಯಾರೆಕ್ಟರ್ ಹೋಗೋಳು, ದುಡ್ಡುಗೋಸ್ಕರ ಸುಳ್ಳು ಕತೆ ಕಟ್ಕೊಂಡ್ ಬಂದಿದ್ದಾಳೆ. ಪ್ಲೀಸ್ ಸುಳ್ಳು ನಂಬೇಡ. ಅಜ್ಜಿ, ಅನಿಕೇತ್ ಒಬ್ಬ ಹೆಣ್ಮಗಳು ಇಷ್ಟೊಂದು ಜನರ ಮುಂದೆ ಪ್ರೆಸ್ತು ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಂಡು ಇವನ್ ಜೊತೆ ನಾನು ಓಡ್ ಹೋಗಿದ್ದೆ ಅಂತ ತನ್ ಮರ್ಯಾದೆ ತಾನೇ ಕಳ್ಕೊಂಡು ಸುಳ್ಳು ಹೇಳ್ತಾಳ? ಕಣ್ಣಲ್ಲಿರೋ ಕಣ್ಣೀರು ಸುಳ್ಳ ಅನಿಕೇತ್? ವೈಷ್ಣವಿ, ಪ್ಲೀಸ್ ಬಿಲೀವ್ ಮೀ, ಇವ್ರ ಕುಟುಂಬನೇ ಹೀಗೆ. ಮಿಡಲ್ ಕ್ಲಾಸ್ ಜನರದು ಇದೇ ಕೆಲಸ. ಸಿಕ್ಕ ಶ್ರೀಮಂತರನ್ನ, ಒಳ್ಳೆ ಮನೆತನ ಟಾರ್ಗೆಟ್ ಮಾಡೋದು, ಸುಳ್ಳು ಹೇಳಿ ಬ್ಲಾಕ್ ಮೇಲ್ ಮಾಡೋದು. ಇದೇ ತರ ಮೋಸ ಮಾಡ್ಕೊಂಡು ಬದುಕೋ ಚೀಪ್ ಅಂಡ್ ಥರ್ಡ್ ಕ್ಲಾಸ್ ಜನ ಇವರು. ಜಸ್ಟ್ ಶಟ್ ಯುವರ್ ಮೌತ್. ಇನ್ನೊಂದ್ಸಲ ನನ್ನ ಕುಟುಂಬದ ಬಗ್ಗೆ, ನನ್ನ ಅಪ್ಪ ಅಮ್ಮನ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಇದೇ ಮಂಟಪದಲ್ಲಿ ನಿನ್ ನಾಲ್ಗೆನ ಚೀಲ್ ಬಿಡ್ತೀನಿ. ಹುಷಾರ್. ಈ ನಾಟಕ, ಕಳ್ಳಾಟದ ಇತಿಹಾಸ ಇವತ್ತಿಗೆ ಮುಗಿತು. ನೀನ್ ಎಷ್ಟೇ ಪ್ರಯತ್ನ ಪಟ್ರು ಬಚಾವಾಗ ಚಾನ್ಸೇ ಇಲ್ಲ. ಅದಕ್ಕೆ ನನ್ನ ನೋಡು, ಒಂದೇ ಒಂದ್ಸಲ ನನ್ನ ಮುಖಾನ್ ಸರಿಯಾಗಿ ನೋಡು. ಹೋಟ್ಲಲ್ಲಿ ಅಂಗ್ಲಾಚ್ ಬೇಡ್ಕೊಂಡೆ, ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ, ನಿನ್ನ ಬಿಟ್ಟಿರಕ್ ಆಗಲ್ಲ, ನಿಮ್ ಮನೆಯವ್ರ ಹತ್ರ ಇರೋ ವಿಷಯನ ಹೇಳ್ಬಿಟ್ಟು ನಮ್ಮ ಮದುವೆ ಆಗು ಅಂತ ಕೇಳ್ಕೊಂಡೆ. ಅದ್ರಲ್ಲೇನು ಟೆನ್ಷನ್ ಇದೆ, ಆಫೀಸಲ್ಲಿ ಪ್ರಾಬ್ಲಮ್ ಇದೆ, ನಾಳೆ ಹೇಳ್ತೀನಿ ಅಂತ ಮುಗಿಸ್ಕೊಂಡೇ ಹೋಗ್ತಿದೆ. ಗೌರಿ ನನ್ನ ಹೋಟೆಲ್ಗೆ ಹುಡ್ಕೊಂಡು ಬಂದಾಗ ನನಗೆ ತಪ್ಪಿಸ್ಕೊಳಕ್ ಹೇಳಿದೆ, ನಾನು ಒಬ್ಬರನ್ನ ಪೂರ್ತಿಯಾಗಿ ನೋಡಕ್ ಬಿಟ್ಟು ಹೋದೆ. ಇವತ್ತಿಂದ ಇಲ್ಲಿವರೆಗೂ ನನಗೆ ಸುಳ್ಳು ಹೇಳ್ಕೊಂಡ್ ಬಂದೆ. ಇವಾಗ ನೀನ್ ಇಷ್ಟೇ ಅಂತ ಹೊಡ್ಕೊಂತ ಇದ್ಯಾ? ಯಾವ ನೋವು ತಡ್ಕೊಳಕ್ಕಾಗ್ದೆ ನಿನ್ ಬಣ್ಣ ಬಯಲ್ ಮಾಡಕ್ ಇಲ್ಲಿವರೆಗೂ ಬರ್ಬೇಕಾಗ್ ಬಂತು. ನಾನೇನಾದ್ರು ಇಲ್ಲಿವರೆಗೂ ಬಂದಿಲ್ಲ ಅಂದಿದ್ರೆ ಜೀವನ ಹಾಳು ಮಾಡ್ದಾಗೆ ಆ ಮುಗ್ಧ ಹುಡುಗಿ ಜೀವನ ಸರ್ವನಾಶ ಮಾಡ್ಬಿಡ್ತಿದ್ದಲ್ಲ ಪಾಪಿ. ಅಲ್ಲಮ್ಮ ಮೋನಿಕಾ, ಮದುವೆ ಮುಂಚೆನೆ ಇವನು ಮೋಸ್ಕಾರ ಅಂತ ನೀನ್ ಗೊತ್ತಿತ್ತಲ್ವಾ? ಗೊತ್ತಾದ್ರೂ ಯಾಕೆ ಸುಮ್ಮನೆ ಇದ್ದೆ? ನಮ್ಮ ಮನೆಗೆ ಒಂದು ಸತ್ಯ ಹೇಳ್ಬೋದಾಗಿತ್ತಲ್ವಾ? ನಾವು ನಿಮ್ಗೆ ನ್ಯಾಯ ಕೊಡಿಸ್ತಾ ಇದ್ದಲ್ಮ. ಆದ್ರೆ ಇಷ್ಟು ನೆಂಟರಷ್ಟು, ಸ್ನೇಹಿತರು, ಬಂಧುಗಳು ಎಲ್ಲ ಬಂದಿದ್ದಾರೆ. ಅವ್ರ ಮುಂದೆ, ಮೀಡಿಯಾದವ್ರ ಮುಂದೆ ಬಂದು ಈ ರೀತಿ ಹೇಳಿದ್ರೆ ನಮ್ಮ ಮಾನ ಮರ್ಯಾದೆ ಇಲ್ಲ ಏನನ್ಬೇಕು? ಅಪ್ಪಾಜಿ, ನೀವು ಕೂಡ ಇವ್ರು ಮಾಡ್ತಾ ಇರೋ ಡ್ರಾಮಾ ಅಲ್ಲ ನಿಜ ಅಂತ ನಂಬ್ತಾ ಇದ್ದೀರಾ? ಮೀಡಿಯಾ ಮುಂದೆ ಹೀಗೆಲ್ಲ ಮಾತಾಡಿದ್ರೆ ನಮ್ ಮರ್ಯಾದೆ ಏನಾಗಲ್ಲ? ಈಗಾಗ್ಲೇ ಮರ್ಯಾದೆ ಎಲ್ರ ಮುಂದೆ ಲೈವ್ ಆಗಿ ಹಾಳಾಗೋಗಿದೆ. ಇಷ್ಟಾದ್ಮೇಲೂ ಮರ್ಯಾದೆ ಬಗ್ಗೆ ಮಾತಾಡಿ ಯಾವ ಪ್ರಯೋಜನನೂ ಇಲ್ಲ. ಕೊನೆ ಪಕ್ಷ ಈಗ್ಲಾದ್ರೂ ನಿಮ್ ಮಗನ ಅಸ್ಲಿ ಮುಖ ಏನು ಅನ್ನೋದು ಎಲ್ರಿಗೂ ಗೊತ್ತಾಗ್ಲಿ. ಇಷ್ಟು ದಿನ ಎಲ್ರ ಮುಂದೆ ಸತ್ಯ ಮುಚ್ಚಿಟ್ಟಿದ್ದು ಸಾಕು. ನನ್ ಪ್ರಾಣ ಸ್ನೇಹಿತೆ ಅರುಂಧತಿ ನನ್ನನ್ನ ನಂಬ್ಕೊಂಡು ಅವ್ರ ಮಗಳನ್ನ ನಮ್ಮನೆ ಸೊಸೆಯಾಗಿ ಕಳ್ಸೋದಕ್ಕೆ ಒಪ್ಕೊಂಡಿದ್ದಾಳೆ. ಅಂತ ನನ್ನ ಸ್ನೇಹಿತೆಗೆ ನನ್ನಿಂದಾಗ್ಲಿ, ನಮ್ಮ ಮನೆಯವರಿಂದಾಗ್ಲಿ ಯಾವ ಅನ್ಯಾಯನೂ ಆಗ್ಬಾರ್ದು ಮಾವ. ಹೌದು ಮಾವ, ಅಕ್ಕ ಹೇಳ್ತಿರೋದು 100% ಸತ್ಯ. ಈ ಹಂತದಲ್ಲಿ ಸತ್ಯ ಏನು ಅಂತ ಪೂರ್ತಿಯಾಗಿ ಗೊತ್ತಾಗ್ಲೇಬೇಕು. ಮೋನಿಕಾ, ನೀನ್ ಇನ್ಯಾರಿಗೂ ಹೆದರ್ಬೇಡಮ್ಮ. ಆ ಚಂಚಲ ಏನಾದ್ರೂ ಮಾಡ್ತಾಳೆ ಅನ್ನೋ ಭಯ ಇದ್ರೆ ಬಿಟ್ಬಿಡು. ಧೈರ್ಯವಾಗಿ ಏನ್ ನಡೆದಿದೆಯೋ ಅದನ್ನ ಹೇಳು. ಇಲ್ಲಿ ಸುಳ್ಳು ಹೇಳಿ ಮೋಸ ಮಾಡೋ ಪಾಪಿಗಳಿಗೆ ಮಾತ್ರ ಸಮಸ್ಯೆ ಹೊರತು ನಿಜ ಹೇಳೋರಿಗೆ ಯಾವುದೇ ಅಪಾಯ ಬರೋದಿಲ್ಲ. ಹೇಳು ಮೋನಿಕಾ, ಧೈರ್ಯವಾಗಿ ಹೇಳು.
ಅನಿಕೇತ್ ನಿನ್ನ ಹೇಗ್ ಮ್ಯಾನಿಪುಲೇಟ್ ಮಾಡ್ದ? ಅವತ್ತು ಆಕ್ಚುಲಿ ಕಲ್ಯಾಣ ಮಂಟಪದಲ್ಲಿ ಏನಾಯ್ತು? ಯಾರಿಗೂ ಗೊತ್ತಾಗ್ತಿರೋ ಹಾಗೆ ಇವ್ ನಿನ್ನ ಅಲ್ಲಿಂದ ಹೇಗೆ ಎಸ್ಕೇಪ್ ಮಾಡ್ಕೊಂಡು ಕರ್ಕೊಂಡೋದ? ಕರೆಕ್ಟ್ ಆಗಿ ಹೇಳು, ಇವಳು ಹೇಳ್ತಿರೋದು ನಿಜನಾ? ಸತ್ಯ ವಿವೇಕ್, ನನಗೆ ಅವ್ನ ಪ್ರೀತಿ ಮಾತುಗಳಿಂದ ನನ್ನನ್ನ ಪೂರ್ತಿಯಾಗಿ ಬ್ಲೈಂಡ್ ಮಾಡ್ಬಿಟ್ಟಿದ್ದ. ದಿನ ಫೋನ್ ಮಾಡಿ ನನ್ ಸೌಂದರ್ಯನ ಹೊಗಳಿ ಆಕಾಶಕ್ಕೆ ಏರಿಸ್ತಾ ಇದ್ದ. ವಿವೇಕಿಂದ ನಾನು ನಿನ್ನ ಬೆಸ್ಟ್ ಚಾಯ್ಸು, ನಿನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ, ನಾನಾದ್ರೆ ನಿನ್ನ ಮಹಾರಾಣಿ ತರ ನೋಡ್ಕೊತೀನಿ ಅಂತ ನನಗೆ ಬ್ರೈನ್ ವಾಶ್ ಮಾಡಿ ತಲೆ ಅಜ್ಜಿ, ಇದು ದೊಡ್ಡ ಲೆಕ್ಕಾಚಾರ. ನಿಮ್ ಜೊತೆ ಮದ್ವೆ ಆಗಕ್ ಮುಂಚೆನೆ ನಾವಿಬ್ರು ರಿಜಿಸ್ಟರ್ಡ್ ಮ್ಯಾರೇಜ್ ಆಗೋಣ ಅಂತ ನಾನು ಕೇಳ್ಕೊಂಡೆ. ಸೋನೆ ನಿಮಿಷದವರೆಗೂ ಸ್ಕೆಚ್ ಹಾಕಿ ನನ್ನನ್ನ ಕಲ್ಯಾಣ ಮಂಟಪದಿಂದ ಕರ್ಕೊಂಡು ಹೋಗ್ಬಿಟ್ಟ. ಸೀದಾ ನನ್ನ ಕರ್ಕೊಂಡು ಹೋಗಿ ತನಗ್ ಪರಿಚಯ ಇರೋ ಹೋಟೆಲ್ ರೂಮಲ್ಲಿ ನನ್ನ ನಿಲ್ಸಿದ್ದ. ಆಮೇಲೆ ಏನು ವಿಷಯ ಗೊತ್ತಾಗಿದೆ ಅಂತ ಯಾವ ಕ್ಯೂನಿಗೆ ಗೊತ್ತಾಯ್ತು, ಕ್ಯೂನೇ ನನಗೆ ಕಾಲ್ ಮಾಡಿ ಅಲ್ಲಿಂದ ಓಡೋಗು ಅಂತ ನನ್ನ ಅಲ್ಲಿಂದ ಕಳಿಸ್ಬಿಟ್ಟ. ನಿಜವಾದ ಮಾತು ಕೇಳಿ 2 ದಿವಸ ಊಟ ನಿದ್ದೆ ಏನೂ ಇಲ್ದೆ ದಿಕ್ಕೋ ದೆಸೆ ಇಲ್ದಿರೋ ತರ ದೇವಸ್ಥಾನದಲ್ಲಿ ಮಲ್ಕೊಂಡಿದ್ದೆ. ಆಮೇಲೆ ಇವನೇ ಬಂದು ನನ್ನನ್ನ ಮನೆಗೆ ಹೋಗು ಅಂತ. ಅವತ್ತಿಂದ ನನ್ ಮದ್ವೆ ಮಾಡ್ಕೊ ಅಂತ ಪದೇ ಪದೇ ಕೇಳ್ತಾನೆ ಇದ್ದೆ ನಾನು. ಆದ್ರೆ ಇವನು ಬಿಸ್ನೆಸ್ ನೆಪ, ಆಫೀಸ್ ಟೆನ್ಷನ್ ಅಂತ ಮುಂದೂಡ್ತಾನೆ ಬಂದ. ಒತ್ತಾಯ ಮಾಡು ಅಂತ ಹೇಳಿದ್ರೆ ಮೊನ್ನೆ ತಾನೆ ಮೋನಿಕಾ ನನ್ ಪ್ರೀತಿನ ನಮ್ಮ ಮನೇಲಿ ಯಾರು ಹೋಗ್ತಾ ಇಲ್ಲ, ನೀನ್ ನನ್ನ ಮರ್ತು ಬಿಡದೆ ಒಳ್ಳೇದು ಅಂತ ಸ್ಟ್ರೈಟ್ ಆಗಿ ಹೇಳಿ ನನ್ನ ಅನ್ಯಾಯ ಮಾಡಕ್ ನೋಡ್ದ. ಇವಾಗ ಈ ಶ್ರೀಮಂತ ಹುಡುಗಿನ ಮದ್ವೆ ಆಗೋದಕ್ಕೆ ನನ್ ಇಡೀ ಬದುಕನ್ನೇ ಕಸದ ಬುಟ್ಟಿಗೆ ಎಸೆದಕ್ ನೋಡ್ತಾ ಇದ್ದಾನೆ ವಿವೇಕ್. ಇವನು ಅವತ್ ತಾಳಿ ಶಾಸ್ತ್ರ ದಿನ ಇಬ್ರು ಕ್ಯಾಫೆಗೆ ಬಂದಾಗ ನಾನು ಇವನು ಸಿಕ್ಕಾಕೊಂಡ್ವಿ. ಆದ್ರೆ ಇವ್ನು ನನ್ನನ್ನ ಓಡೋಗು ಅಂದ. ನಾನ್ ಓಡೋದೆ, ಆದ್ರೆ ಇವನು ಅಲ್ಲೇ ನಿಂತು ಸುಳ್ಳು ಹೇಳ್ದ, ನಿಮ್ಮನ್ನೆಲ್ಲ ನಂಬಿಸ್ದ. Just shut up, Monica. ಡ್ರಾಮಾನ ಯಾವನ್ ಜೊತೆ ಓಡೋಗಿ ಎಲ್ಲೆಲ್ಲ ತಿರ್ಗಾಡಿ ಎಲ್ಲೂ ಗತಿ ಇದೆ ಮುಂದೆ ಬದುಕೋದಕ್ಕೆ ದೊಡ್ಡ ಪ್ಲಾನ್ ಮಾಡ್ಕೊಂಡ್ಬಂದಿದ್ಯಾ? ವಾಟ್ ಡು ಯು ಥಿಂಕ್ ಆಫ್ ಯುವರ್ ಸೆಲ್ಫ್? ದೊಡ್ಡ ಬ್ಲೇಮ್ ಮಾಡ್ತಿದ್ದೀರಲ್ಲ ನನ್ನ ಮೇಲೆ. ನೀವ್ ಹೇಳ್ತಿರೋದೆಲ್ಲ ಸತ್ಯ ಅಂತ ಪ್ರೂವ್ ಮಾಡಕ್ಕೆ ಒಂದೇ ಒಂದು ಸಾಕ್ಷಿ ಇದೆ ನಿಮ್ಮ ಹತ್ರ. ಒಂದೇ ಒಂದು ಸಾಲಿಡ್ ಪ್ರೂಫ್ ಇದೆ, ತೋರ್ಸು ನೋಡೋಣ. ಅಯ್ಯೋ, ಅಷ್ಟೇ ತಾನೇ, ಸಾಕ್ಷಿ ಇಲ್ಲೇ ಇದೆ. ಇಷ್ಟು ಜನರ ಮುಂದೆ ನೀನ್ ಸಲೀಸಾಗಿ ಸುಳ್ಳು ಹೇಳಿ ಜಾರ್ಕೋತಿ ಅಂತ ನನಗೆ ಮೊದ್ಲೇ ಗೊತ್ತಿತ್ತು. ಅದಕ್ಕೆ ನಾನಿವತ್ತು ಬರೀ ಮಾತಾಡಕ್ ಬಂದಿಲ್ಲ, CCTV ಸಾಕ್ಷಿ ಸಮೇತ ಬರ್ತೀನಿ. ಲುಕ್ ಎಟ್ ದಿಸ್.
ಹೇಳ್ತೀಯ ಅದಕ್ಕೆ? ಎಲ್ರು ನೋಡಿದ್ರು ತಾನೆ. ಪಾಪಿ ಜೊತೆ ನನ್ನ ಅಕ್ಕನ್ ಬದುಕು ನಡೆಯೋದ್ ಬೇಡ ಅಂತ ನಾನು ಸುಮ್ನಿದ್ದೆ. ಆದ್ರೆ ನಿನ್ ಜೊತೆ ಬದುಕಬೇಕಾದ ಸಂದರ್ಭ ಬಂದ್ಬಿಟ್ಟಿದೆ. ಅಕ್ಕ, ನನ್ಗಂತೂ ಹೇಳಕ್ ಆಗ್ತಿಲ್ಲ. ಅದೇನು ಅಂತ ನೀನೇ ಹೇಳು. ಇವ್ರು ಮಾಡಿದ ಪಾಪದ ಕೆಲ್ಸದ ಬಗ್ಗೆ ಇಷ್ಟೊಂದು ಜನರ ಮುಂದೆ, ಮೀಡಿಯಾ ಮುಂದೆ ಎಲ್ಲ ಹೇಳೋದಕ್ಕೆ ನಮಗೂ ಅಸಹ್ಯ ಆಗ್ತಿದೆ, ನಾಚಿಕೆ ಆಗ್ತಿದೆ. ಆದ್ರೆ ಹೇಳಲೇಬೇಕು. ಈ ಅನಿಕೇತ್ ಮಾಡಿದ ಮೋಸದಿಂದ ನಮ್ಮ ಅಕ್ಕ ಈಗ ಪ್ರೆಗ್ನೆಂಟ್ ಆಗಿದ್ದಾಳೆ. ದಯವಿಟ್ಟು ಇವಾಗ್ಲಾದ್ರೆ ಅರ್ಥ ಮಾಡ್ಕೋಣ. ಆದ ವಿಚಾರದಲ್ಲಿ ಅದ್ಗೆ ತಪ್ಪಿಲ್ವೇ ಇಲ್ಲ. ಅನಿಕೇತ್ ಮೋನಿಕನ ರೆಡ್ ಹ್ಯಾಂಡ್ ಆಗಿ ಹಿಡ್ಕೋಬೇಕು ಅಂತ ನಾವಿಷ್ಟು ದಿನ ಸಾಕಷ್ಟು ಪ್ರಯತ್ನ ಪಟ್ವಿ. ಆದ್ರೆ ಪ್ರತಿ ಸಲ ಸಿಕ್ಕಾಗ್ಲೂ ಏನೋ ಒಂದ್ ಸುಳ್ಳು ಹೇಳಿ ತಪ್ಪಿಸ್ಕೊಂಡಿದ್ದ. ತಪ್ಪು ಮಾಡಿದ್ದು ಇವ್ರಿಬ್ರು ಅಣ್ಣ, ಅದ್ಗೆ ಅಲ್ಲ. ವಿವೇಕ್, ಗೌರಿನ ಇಷ್ಟ ದಿನ ದೂರ ಇಟ್ಟಿದ್ದೆ ಅಲ್ವಾ? ಇವಾಗ ಗೊತ್ತಾಯ್ತಾ ಗೌರಿದೇನು ತಪ್ಪಿಲ್ಲ ಅಂತ? ವಿವೇಕ್, ವಿವೇಕ್ ಪ್ಲೀಸ್ ಬಿಲೀವ್ ಮಿ ವಿವೇಕ್, ನಾನು ಯಾವ್ದೇ ತಪ್ಪು ಮಾಡಿಲ್ಲ. ಜಸ್ಟ್ ಲುಕ್ ಎಟ್ ಮೀ. ಇವರೆಲ್ಲ ಸೇರಿ ನನ್ನ ವಿರುದ್ಧ ದೊಡ್ಡ ಸಂಚು ಮಾಡ್ತಿದ್ದಾರೆ. ಮಿಡಲ್ ಕ್ಲಾಸ್ ಜನ ನನ್ನ ಇಮೇಜ್ ಡ್ಯಾಮೇಜ್ ಮಾಡ್ತಿದ್ದಾರೆ. ಹೆಂಡತಿ ಗೌರಿನ ಇದನ್ನೆಲ್ಲ ಪ್ಲಾನ್ ಮಾಡಿ ಮಾಡಿಸ್ತಿರೋದು ವಿವೇಕ್. ಈಸ್ ದ ಮಾಸ್ಟರ್ ಮೈಂಡ್. ನನ್ನ ನಂಬು ಪ್ಲೀಸ್ ವಿವೇಕ್. ಇದೆಲ್ಲ ಫೇಕ್ ವಿಡಿಯೋ, ಇದೆಲ್ಲ ಇವಳೇ ಮಾಡ್ತಿರೋದು ವಿವೇಕ್. ಎಷ್ಟೋ ನಂಬಿದ್ದೆ ನಿನ್ನ, ತಮ್ಮಂಗಿಂತ ಹಚ್ಕೊಂಡಿದ್ದೆ, ಫ್ರೆಂಡ್ಗಿಂತ ನಂಬಿದ್ದನೋ. ನನ್ನ ಪಕ್ಕದಲ್ಲೇ ಕೂತು ನನ್ನ ತಟ್ಟೆಲೆ ತಿಂದು ನನ್ನ ಇಡೀ ಮನೆಗೆ, ನನ್ನ ಸಂಸಾರಕ್ಕೆ ಕೊಂಡಿಟ್ಟಿದ್ದ. ನಿನ್ ಬುದ್ಧಿ ಈ ಮಟ್ಟಕ್ಕೆ ಇಳಿಯುತ್ತೆ ಅಂತ ನನ್ನ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ವಯಸ್ಸಿಂದ ನೋಡ್ತಾ ಇದ್ದೀನಿ ನೀನ್ ಆಟ ಆಡ್ಬೇಕಾದ್ರೆ ನನ್ ವಸ್ತು, ನನ್ ಟಾಯ್ಸ್, ನನ್ ಬಟ್ಟೆ ಪ್ರತಿ ಒಂದು ಬೇಕು ಅಂತ ಹಠ ಹಿಡಿದು ಹತ್ತು ಕೂರ್ತಾ ಇದ್ದೆ. ಸರಿ, ಸ್ನೇಹ ಅಲ್ವಾ ಅಂತ ನಾನು ಏನು ಮಾತಾಡ್ದೆ ಬಿಟ್ಕೊಡ್ತಾ ಇದ್ದೆ. ಬಿಟ್ಕೊಡ್ತೀನಿ ಅಂತ ಗೊತ್ತಾಗಿ ನಾನ್ ಮದ್ವೆ ಆಗೋ ಹುಡುಗಿನ ಆರಿಸ್ಕೊಳ್ಳೋದೆ. ಅಟ್ಲೀಸ್ಟ್ ಇವಳಿಗೊಂದು ಬದುಕೊಟ್ಯಾ, ಅವಳನ್ನ ಬೀದಿಗೆ ತಂಜನೋ ನಿನ್ನ. ಹಿಂಗಿ ಹೊಡೆದ್ರೆ ಅವ್ನು ಸತ್ತೋಗ್ತಾನೆ. ಅವ್ನು ಸಾಕ್ಸಕ್ ಪಾಪ ನಿಂಗೆ ಯಾಕೆ? ಏ ಚಂಚಲ, ಮಾತಾಡು. ಯಾಕೆ ಮಾತು ಬರ್ತಿಲ್ವಾ? ಅಥವಾ ನಿನ್ ಬಾಯಿಗೆ ಯಾರಾದ್ರೂ ಬೀಗ ಹಾಕಿದಾರ? ನನ್ ಲೆವೆಲ್ ಹೈ ಕ್ಲಾಸು, ನನ್ ಇಮೇಜ್ ಹೈ ಕ್ಲಾಸು ಅಂತ ನಿನ್ ಕಾಲು ನೆಲದ ಮೇಲೆ ನಿಂತಿರ್ಲಿಲ್ಲ. ಬೇರೆಯವ್ರನ್ನೆಲ್ಲ ಮಿಡ್ಲ್ ಕ್ಲಾಸ್ ಅಂತ ಬೈತಿರ್ತಿದ್ಯಲ್ಲ, ಈಗ ಎಲ್ಲಿಗೆ ಹೋಯ್ತು ನಿನ್ ಹೈ ಕ್ಲಾಸ್? ಇದ ನಿನ್ ಮಗ ಮಾಡಿರೋ ಮಹಾನ್ ಘನ ಕಾರ್ಯ. ಊರು ಮುಂದೆ ಮನೆ ಮರ್ಯಾದೆನ ಬೀದಿಗೆ ತಂದಿದ್ದೀರಲ್ಲ, ಇದ್ಯಾವ ಸೀಮೆ ಕ್ಲಾಸು? ಮಾತಾಡು ಚಂಚಲ. ನನ್ ಮಗನ್ ಬದುಕನ್ನ ಹಾಳು ಮಾಡ್ಬೇಕು ಅಂತ ನಿನ್ ಮಗ ಎಷ್ಟು ದೊಡ್ಡ ಸ್ಕೆಚ್ ಹಾಕೊಂಡಿದ್ದಾನೆ ನೋಡು. ಈ ಬುದ್ಧಿ ನಿನ್ ಮಗನ್ ಎಲ್ಲಿಂದ ಬಂತು?
ಮಗನ್ನ ಎಲ್ರು ಮುಂದೆ ವಿಲನ್ ಮಾಡಿ ನೀನ್ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನೀನು ಇವನ್ ಜೊತೆ ಸೇರ್ಕೊಂಡಿದ್ಯಲ್ಲ ಬಾಯ್ ಬಿಟ್ಟು ಹೇಳು. ಅದಕ್ಕೆ ಪ್ಲೀಸ್ ಟ್ರಸ್ಟ್ ಮೀ, ನನ್ಗಿದೆಲ್ಲ ಏನೋ ಗೊತ್ತಿಲ್ಲ. I was really not aware of any of these things. Please, okay. I have a feeling ಇದು ಯಾರೋ ನಮ್ಮನ್ನ ಮುಗ್ಸಕ್ ಮಾಡಿರೋ ಸಂಚು. ಯಾವ ಸಂಚು? ಯಾರಮ್ಮ ಸಂಚು ಮಾಡ್ಬೋದು? ಆ CCTV ಕ್ಯಾಮ್ರಾ ಸಂಚು ಮಾಡ್ತಾ ಅಥವಾ ಈ ಮುಗ್ಧ ಹೆಣ್ಣಿನ ಕಣ್ಣೀರ ಸಂಚು ಮಾಡ್ತಾ? ಅಲ್ಲ ಶ್ವೇತಾ, ನಿನ್ ಫ್ಯಾಮಿಲಿ ಹೇಗಿದೆ ಗೊತ್ತಾ? ಹೆಂಡತಿನ ಅರ್ಥ ಮಾಡ್ಕೊಳ್ದೆ ಅಪಾರ್ಥ ಮಾಡ್ಕೊಂಡು ಅವಳನ್ನ ದ್ವೇಷಿಸ್ತಾ ಓಡಾಡ್ತಿರೋ ನಿನ್ ಮಗ ಒಂದ್ ಕಡೆ ಆದ್ರೆ, ಮನೆಗ್ ಬಂದಿರೋ ಸೊಸೆನ ಮನೆ ಮಗಳ ತರ ನೋಡ್ಕೊಳ್ಳೋದ್ ಬಿಟ್ಟು ಅವಳನ್ನ ಕೆಲ್ಸದವ್ರ ತರ ಟ್ರೀಟ್ ಮಾಡ್ತಿರೋ ನೀನ್ ಇನ್ನೊಂದ್ ಕಡೆ. ದಯವಿಟ್ಟು ನನಗ್ ಕ್ಷಮಿಸಿ. ನನ್ನ ಕುಟುಂಬದ ಬಗ್ಗೆ ಕೀಳಾಗಿ ಮಾತಾಡ್ಬೇಡಿ. ಮಾಡಿರೋ ಈ ವೃತ್ತಿಯಿಂದ ಇಡೀ ದಿನ ಬಂದು ಮನೆತನಕ್ಕೆ ಕಳಂಕ ತರಬೇಡಿ ಮೇಡಮ್.